ಏ ನಾನು ಹಿಂಗೆ ಬಂದಿದ್ದೆ ಎಂತದನ್ನು ಎಷ್ಟು ವರ್ಷದ ಫ್ರೆಂಡ್ಶಿಪ್ ನಂದು ನಿಮ್ಮದು? ಎಷ್ಟು ವರ್ಷದ ಫ್ರೆಂಡ್ಶಿಪ್? ಫಸ್ಟ್ ಪಿ ಯು ಸಿಯಿಂದ. ಅಲ್ಲ, ಫಸ್ಟ್ ಪಿ ಯು ಸಿಯಿಂದ ಫ್ರೆಂಡ್ಶಿಪ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಂತ ಅಂದರೆ ನನ್ನ ಬ್ರೈಟ್ ಟು ಬಿ ಸ್ಟೋರಿನ ಹೇಳೋಕೆ ಬಂದದ್ದು ನಾನು ನಿನ್ನೆ ನೈಟ್. ಇದು ಯಾರೆಲ್ಲ ವಿಡಿಯೋ ಕಾಣ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ಫುಲ್ ವಿಡಿಯೋನ ಕಾಣಿ ಆಯಿತಾ. ಎಂತ ಅಂದರೆ ನಿನ್ನೆ ಕುಂದಾಪುರಕ್ಕೆ ಹೋಗ್ಬಪ್ಪದು ಲೇಟ್ ಆಯ್ತಾಯ್ತು, ಒಂದು 8 ಗಂಟೆ ಆಯಿತು. ಸೊ ಅದಾದ ನಂತರ ಎಂತ ಅಂದೇಳಿ ಹೇಳ ನೆಕ್ಸ್ಟ್ ನಂದು ಸ್ವಲ್ಪ ಫೇಸಿಗೆಲ್ಲ ಎಂತ ಇತ್ತು ಅದು ಹಚ್ಕೊಂಡೆ, ಟ್ಯಾನ್ ಆಯ್ತು ಅಂದೇಳಿ ಹೇಳಿ ಸ್ನಾನಕ್ಕೆ ಹೋಗಿದ್ದೆ 8:30 ಟೈಮಿಗೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಬಂದಾಳು, ಆಚೆ ಮನೆ ಫ್ರೆಂಡ್ ಬಂದು ನಿರಿ ಪುಟ್ಟಿಯನ್ನು ಕರೋದು ನನಗೆ. ಪುಟ್ಟಿ ಎಲ್ಲಿದೆ ಬಾ ಅಂದೇಳಿ ಹೇಳ್ದಾಳು. ಸೊ ನಾನು ಎಂತ ಎಣಿಸ್ಕೊಂಡೆ, ಇವಳು ಎಂಥದ್ದು ಕೊಡು ಬಂದಾಳೇನು ಅಂತ ಎಣಿಸ್ಕೊಂಡೆ. ಆಮೇಲೆ ಇವಳು ನಮ್ಮ ಮನೆ ಹೊರಗೆ ಹೋದೇ ಇಲ್ಲ, ಅವಳು ಒಳಗೆ ನಿಂತ್ಕೊಂಡಿದ್ದಾಳು. ಬಟ್ ನಾನು ಸ್ನಾನಕ್ಕೆ ಹೋಗಿದ್ದೆ. ಅಮ್ಮನ ಹತ್ರ ಹೇಳ್ತಿದ್ದಾಳೆ, ಎಂತ ಎಲ್ಲ ಹೋದವಳು ಅವಳು ಇನ್ನೂ ಬರಲಿಲ್ಲ ಅಂದೇಳಿ ಹೇಳಿ. ಅಮ್ಮ ಹೇಳ್ದಾಳು, ಈಗ ಅಷ್ಟು ಹೋದವಳು, ಇನ್ನು ಬಪ್ಪಕ್ಕೆ ಇನ್ನೂ 1 ಅವರ್ ಆಯ್ತು, ಒಂದು ಅರ್ಧ ಗಂಟೆಯವರು ಆಯ್ತು ಅಂದೇಳಿ ಹೇಳ್ದ. ಇವಳು ಸ್ಟಿಲ್ ಅಲ್ಲೇ ನಿಂತ್ಕೊಂಡು ಬೇಗ ಸ್ನಾನ ಮಾಡ್ಕೊಂಬಾ ಅಂತಿದ್ದಾಳೆ ಆಯ್ತಾ, ಹೊರಗೆ ನಿಂತ್ಕೊಂಡು. ನಾನು ಎಣಿಸ್ಕೊಂಬಂದು ಇವಳು ಎಂತಕ್ಕೆ ಇಷ್ಟಪ್ಪ ಫೋರ್ಸ್ ಮಾಡ್ತಿದ್ದಾಳು, ಎಂತ ನನಗೆ ಬ್ರೈಟ್ ಟು ಬಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾಳ ಅಂದೇಳಿ ಒಂದು ಗೆಸ್ ಮಾಡಿದೆ. ಸೊ ನಾನು ಸುಮ್ಮನೆ ಅದೇ ಮತ್ತು ಇಲ್ದೇನೋ ಇರ್ಬೋದಲ್ಲ. ಸೊ ಅವಳು ಹೇಳಿದ್ದಾಳೆ ಬೀಚಾಗಿ ಮಾಡಿಸ್ತೆ ಅಂತ ಹೇಳಿದ್ದಾಳು. ಸೊ ಅದಕ್ಕೆ ನಾನು ಎಂತ ಹೇಳಿ ಎಣಿಸ್ಕೊಂಡೆ, ಇಲ್ಲ ಬ್ರೈಟ್ ಟು ಬಿ ಅಲ್ದೇನೋ ಅಂತ ಎಣಿಸ್ಕೊಂಡೆ. ಅದ್ರ ಮೇಲೆ ನನ್ನ ಅಮ್ಮ ಹೇಳ್ತಾಳೆ, ಅಂದರೆ ಲಾಸ್ಟಿಗೆ ಹೊರಗೆ ಬಪ್ಪು ಟೈಮಿಗೆ ಪುಟ್ಯ ಚಂದ ಅವಳ ಅಮ್ಮನ ಕಿವಾಗ ಹೇಳ್ದಾಳೆ ಏನೋ, ಮೋಸ್ಟ್ಲಿ ಬ್ರೈಟ್ ಟು ಬಿ ಮಾಡತ್ತಂದ್ರೆ ಕೇಕ್ ಕಟ್ ಮಾಡತ್ತಂತ ಹೇಳ್ದಾಳೆ ಏನೋ. ಎಂತಕ್ಕಂದ್ರೆ ಮೊನ್ನೆ ಒಬ್ಬರು ಮೇಕ್ ಓವರ್ ಮಾಡು ಬಂದ್ರೆ ಕಟ್ ಮಾಡಿ ಕೊಯ್ದಿರಿ. ಸೊ ಅದನ್ನ ಕಂಡಿದ್ದಾಳಲ್ಲ, ಅದಕ್ಕೋಸ್ಕರ ಅವಳು ಎಂತ ಮಾಡ್ದಾಳೆ, ಪುಟ್ಯ ಅವಳು ಕೇಕ್ ಕಟ್ ಮಾಡ್ತಾಳಂಬ್ರು, ನೀನು ಹೊಸ ಡ್ರೆಸ್ ಬಾ ಅನ್ನೋದು ಹೇಳ್ದಾಳೆ ಆಯ್ತಾ. ಒಂದು ಗೆಸ್ ಕೊಟ್ಟಾಳು, ಕ್ಲೂ ಕೊಟ್ಟಾಳು. ಸೊ ನನಗೆ ಅದ್ರಾಗೂ ಮಾಡ್ತ್ರೇನೋ ಅಂದರೆ ನಾನು ಮಾಡ್ತ್ರೇನೋ ತಲೆಗೆ ಹೊರಗೆ ಬಂದೆ. ಅವಳು ನಾರ್ಮಲ್ ಆಗೇ ಇದ್ದಾಳು, ಯಾವ ಥರ ಇಲ್ಲ. ಅವಳು ಎಂತ ಹೇಳೋದಂದರೆ, ನಾನು ನಿನ್ನ ಮದಿಗೆ ಸೀರೆ ತಗೊಂಡಿದ್ದೆ ಕಾಂಬು ಬಾ ಅಂತ ಹೇಳೋದಾಯ್ತಾ. ಕಾಂಬುಕ್ ಬಾ ಅಂಬಕ್ಕೂ ರೀಸನ್ ಐತೆ, ಎಂತಕ್ಕಂದ್ರೆ ಅವಳು ಸೀರೆ ಎಲ್ಲ ಅಷ್ಟು ಇಷ್ಟಪಡೋದು ಇಲ್ಲ, ಅವಳು ಉಡೋದು ಇಲ್ಲ, ಅಂದರೆ ಅಷ್ಟಕ್ಕಷ್ಟೇ ಅವಳಿಗೆ ಸೀರೆ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಚೂಡಿದಾರ ಅಂದರೆ ಇಷ್ಟ, ಅದನ್ನು ಹಾಕಂತಾಳೆ. ಬಟ್ ಸೀರೆಗಳು ಅಷ್ಟು ನಂತರ ಅಷ್ಟು ಕ್ರೇಜು ಇಲ್ಲ ಅವಳಿಗೆ. ಸೊ ನಾನು ಎಣಿಸ್ಕೊಂಡೆ, ಸೀರೆ ತಕ್ಕಂತೆ ಅಂತಿದ್ದಾಳಲ್ಲ, ಬಂದಳೇನೋ ಕಾಂಬ ಅಂದಳಿ ಎಣಿಸ್ಕೊಂಡಿದ್ದೆ. ಆಯ್ತು ನಾವು ಹೊರ್ಗೆ ಬಂದೆ, ನಾರ್ಮಲ್ ಇದೇ ಡ್ರೆಸ್ ಹಾಕೊಂಡಿದ್ದೆ, ನೆನೆ ನೈಟ್ ತೋರಿಸ್ದೆ. ಇದೇ ಡ್ರೆಸ್ ಹಾಕೊಂಡಿದ್ದೆ, ಇದೇ ಟೀ ಶರ್ಟ್ ಆ್ಯಂಡ್ ಚಡ್ಡಿ ಹಾಕೊಂಡಿದ್ದಿದೆ. ಹೋದೆ. ಅವಳು ಎಂಥ ರಿಯಾಕ್ಷನು ಕೊಡಲಿಲ್ಲ ಆಯಿತಾ. ಅಂದರೆ ಸುಮ್ಮನೆ ಇದ್ದಾಳೆ. ಈಗ ಬ್ರೈಟ್ ಟು ಬಿ ಮಾಡಿದ್ರು ಅಂತ ಹೇಳ್ತಾರಲ್ಲ, ಎಂಥದ ಈ ಡ್ರೆಸ್ ಅಂತ ಒಂಚೂರು ಚಂದ ಬಾ ಅಂದೇಳಿ ಹೇಳ್ತಾಳಲ್ಲ. ಸೊ ಆ ಥರ ಏನೂ ಹೇಳಲಿಲ್ಲ ಅವಳು. ನಾವು ಇಲ್ಲಿಂದನೇ ನಡ್ಕೊಂಡು ಹೋಗ್ತಾ ಇತ್ತು, ಐ ಮೀನ್ ಇದೇ ರೋಡಲ್ಲ, ಹಿಂಗೆ ಇಲ್ಲಿಂದ ಅವ್ರ ಮನೆಗೆ ಹಬ್ಬಕ್ಕೆ ಅಷ್ಟು ದೂರ ಇತ್ತಲ್ಲ, ಅಲ್ಲಿ ಮನೆ ತೋರುದಿಲ್ಲ ಅನ್ಸುತ್ತೆ ನಿಮಗೆ. ಅಲ್ಲಿತ್ತು ಮನೆ, ಬಟ್ ಮರದಿಂದ ಅಡ್ಡ ಆಯಿತು. ಇಲ್ಲಿಂದ ರಸ್ತೆ ಮನೆ ಇಲ್ಲಿ ಬಾವಿಕಟ್ಟಿಗೆ ಹೋಗ್ರೋವರೆಗೂ ಅವಳು ಹೇಳ್ತಾಳೆ ಈ ಥರ ಕೈ ಹೆಗ್ಲ ಮೇಲೆ ಹಾಕೊಂಡು, ಪುಟ್ಟಿ ನಿಂಗೆ ಈ ಡ್ರೆಸ್ಸಾಗೆಲ್ಲ ಬ್ರೈಟ್ ಟು ಬಿ ಮಾಡ್ತಾರೆ ಹೇಳ, ನಿಂಗೆ ಅಷ್ಟು ಗೊತ್ತಾತಿಲ್ಲ. ಬ್ರೈಟ್ ಟು ಬಿ ಅಲ್ದ, ನಿಂಗೆ ಬೀಚಾಗಿ ಮಾಡ್ತಿ ಅಂತ ಹೇಳೋದಲ್ದ ನಾನು, ಈ ರಾತ್ರಿಗೆ ಎಂತ ಮಾಡೋದು, ಫೋಟೋ ಎಂತ ಬರ್ತಿಲ್ಲ ಅಂತೇಳಿ ಹೇಳ್ದ. ನಂಗೆ ಅದ್ರ ಮೇಲೆ ಸ್ವಲ್ಪ ಸ್ಟ್ರಾಂಗ್ ಅದೇ, ಹೌದಲ್ಲ ಈ ಡ್ರೆಸ್ಸಾಗೆ ಇಲ್ಲಿವರೆಗೆ ಬಂದಾಯ್ತು ಅರ್ಧ ದೂರ, ಈ ಡ್ರೆಸ್ಸಿಗೆ ಎಂತ ಬ್ರೈಟ್ ಟು ಬಿ ಮಾಡ್ತೀರಾ ಅಂದೇಳಿ ಹೇಳಿ ಎಣಿಸ್ಕೊಂಡೆ. ಮೂವ್ ಹಬ್ಬಕ್ಕೂ ಅವ್ರ ಮನೆದು ಡೈಲಿ ಅಂದರೆ ಅಲ್ಲಿ ಈಗ ಇನ್ನೊಬ್ಳು ಹೊಸಬಳು ಬಂದಿದ್ದಾಳೆ ಆಯಿತಾ. ಸೊ ಆ ಕಿಟಕಿ ಓಪನೇ ಇರುತ್ತೆ. ನಾನೆಂತ ಎಣಿಸ್ಕೊಂಡೆ ಅಂದ್ರೆ, ಒಂದ್ಸತಿ ಇವ್ರು ಎಂತಕ್ಕೆ ಕ್ಲೋಸ್ ಮಾಡಿ ಇಟ್ಟಿರೋ, ನಿನ್ನೆ ಎಲ್ಲ ಓಪನ್ ಇತ್ತಂದ್ರೆ ಒಂದ್ಸತಿ ಮೈಂಡಲ್ಲಿ ಬಂದು ಪಾಸ್ ಆಯ್ತಾ. ಸೊ ಮತ್ತೆ ಇರಲಿ ಬಿಡಂದಲ್ಲಿ ಹಿಂಗೆ ಹೋದೆ. ಹಿಂಗೆ ಎಂಟ್ರಿ ಕೊಡ್ತಾನೆ ಇತ್ತಲ್ಲ ಇವರು, ಫುಲ್ಲು ಡೆಕೋರೇಷನ್ ಮಾಡಿ ಇಟ್ಟಿರು ಗೊತ್ತಾ. ವಾವ್, ಸಖತ್ ಖುಷಿ ಆಯಿತು. ಬಟ್ ಆಮೇಲೆ ಒಂದು ಶಾಕ್, ಇದೇ ಡ್ರೆಸ್ಸಿಗೆ ಈ ಥರ ಮಾಡ್ತಿದ್ರಲ್ಲ ಅಂತ ಹೇಳಿ. ಆಮೇಲೆ ಕಂಡ್ರೆ ಡ್ರೆಸ್ಸು ಬಂದಿದ್ದಾಳು ಅವಳು, ಎಲ್ಲದೂ ರೆಡಿ ಮಾಡಿದ್ದಾಳು. ಬಟ್ ನಂಗೆ 1 ಟೈಮ್ ಹೇಳಿದ್ದಾಳು ಅವಳು, ಬ್ರೈಟ್ ಟು ಬಿಗೆ ನಿಂದೆಂತ ಖರ್ಚಿಲ್ಲ ಮರತಿ, ಡ್ರೆಸ್ ಎಲ್ಲ ನಾವೇ ಕೊಡೋದು ಅಂದೇಳಿ ಯಾವತ್ತೂ 1 ಟೈಮ್ ಹೇಳಿದ್ದಾಳು ಅವಳು. ಯಾವತ್ತೂ ಅಂದರೆ ಎಷ್ಟು ಅಂದರೆ ಮೊದಲೇ ಹಿಂಗೆ ಸುಮ್ಮನೆ ಮಾತಾಡೋತ್ತಿಗೆ ಹೇಳಿದ್ದವಳು, ಬ್ರೈಟ್ ಟು ಬಿ ಮಾಡೋದು ನಿಂದೆ ಅಂತ ಖರ್ಚಿಲ್ಲ ಮರ್ತಿ, ಡ್ರೆಸ್ಸು ನಾನೇ ತಂದು ಕೊಡ್ಕ, ಎಲ್ಲದು ನಂದೇ ಖರ್ಚು ಹಾಕೋದು, ಬೇಗ ಮದುವೆಯಾಗ ಅಂತಿದ್ದಾಳೆ ಆಯಿತಾ. ಬಟ್ ಅವಳು ಹೇಳ್ದಂಗೆ ಡ್ರೆಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಬಟ್ ನನಗೆ ಡ್ರೆಸ್ ಒಂದು ಇದಿಲ್ಲ ಅಂದರೆ ನನಗೆ ಸಿಗ್ತಿದ್ದಿತ್ತು.
ಆಲ್ಮೋಸ್ಟ್ ಕ್ಲಿಯರ್ ಆಗ್ತೈತೆ. ಬಟ್ ಅವಳು ಡ್ರೆಸ್ಸು ತಗೊಂಡು ಬಂದು ಪ್ಲ್ಯಾನ್ ಮಾಡ್ಕೊಂಡು ಮನೆಗೆ ಬಂದು ಮಾಡಿದಾಳೆ. ನೆಕ್ಸ್ಟ್ ವಿಡಿಯೋ ಎಂತೆಲ್ಲ ಮಾಡಿರಂದೇಳಿ ಹೇಳಿ ಹಾಕ್ತೆ ಆಯಿತಾ. ಬಟ್ ಎಂತ ಅಂದೇಳಿ ಹೇಳ್ರೆ ಸ್ಕಿಪ್ ಮಾಡಬೇಡಿ. ಎಂತಕ್ಕಂದೇಳಿ ಹೇಳ್ರೆ ಅದು ಸ್ಟ್ರೈಟ್ ಇತ್ತು ವೀಡಿಯೋ, ಎಲ್ಲದೂ ಸಹ ಸ್ಟ್ರೈಟ್ ಇತ್ತು. ಯೂಟ್ಯೂಬಿಗೆ ಹಾಕಕ್ಕೆ ಆ್ಯಂಡ್ ವೀಡಿಯೋ ಮಾಡ್ಕೊಂಡೇಳಿ ಇಲ್ಲ ಸರ್ಪ್ರೈಸ್ ಅಲ್ಲ. ಸೊ ನನಗೆ ಅದು ಯೋಚನೆನೇ ಇಲ್ಲ. ಅವಳು ಫ್ರೆಂಡ್ ವೀಡಿಯೋ ಮಾಡ್ತಾ ಇದ್ದಿದ್ದಾಳು. ಸೊ ಅದನ್ನು ಕೇಳಿದೆಲ್ಲ ನಾನು ನಿಮಗೆ ಅಡ್ಡನೋ ವಾರಿನೋ ಯಾವುದೋ ಒಂದು ಹಾಕ್ತೆ ಕಾಣಿ ಆಯಿತಾ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಯೂಟ್ಯೂಬಲ್ಲಿ 1,000 ಜನ ಐಕ್. ಆ್ಯಂಡ್ ನನ್ನ ಮದುವೆ ಒಳಗೆ ನನಗೆ ಇನ್ಸ್ಟಾದಲ್ಲಿ ಒಂದು 10K ಐಕ್ ಅಂತ ಭಾರಿ ಆಸೆ ಇತ್ತು. ಬಟ್ ಆಗ್ತಾನೇ ಇಲ್ಲ. ಸಾಯಿಲಿ, ಎಂತ ಮಾಡೋಕ್ಕೂ ಇಲ್ಲ. ಯಾರ್ಯಾರಿಗೋ ಸಪೋರ್ಟ್ ಮಾಡ್ತಾರೆ ನಮ್ಮ ಜನ. ಬಟ್ ನಮಗೆ ಮಾಡೋದಿಲ್ಲ ಅಂತ ಹೇಳ್ತೀವಿ. ನಿಮ್ದು ಎಂಥ ಕಂಟೆಂಟ್ ಇತ್ತು ಅದು ಇತ್ತಿತ್ತು. ಬಟ್ ಕಂಟೆಂಟ್ ಇಲ್ದರಿಗೂ ಅಷ್ಟಪ್ಪ ಇತ್ತು, ಎಂಥ ಪ್ರಾಬ್ಲಮ್ ಇಲ್ಲ. ಇರಲಿ ಬಿಡಿ, ಅದರಷ್ಟಕ್ಕೆ ಅದು ಆತನ ಸುಮ್ಮನೆ ಇದೆ. ಪ್ಲೀಸ್ ನಂಗೆ ಇದರಲ್ಲಿ 1,000 ಸಬ್ಸ್ಕ್ರೈಬ್ ಮಾಡಿ ಕೊಡಿ. ನಾನು ಒಟ್ಟು ಮಾತಾಡ್ತಿದ್ದೆ ಆಯಿತಾ. ಕಾಣಿ ವಿಡಿಯೋ ಮಿಸ್ ಮಾಡಬೇಡಿ. ಬಾಯ್. ನಾನು ಅವ್ರ ಹತ್ರ ಇದ್ದ ಫೋಟೋಸ್ ಎಲ್ಲ ತಗೊಂಬಂತ ಬರ್ತಿದ್ದೆ. ಇದೇ ರಸ್ತೆ, ಇಷ್ಟು ಉದ್ದ ರಸ್ತೆಯಾಗೂ ಅವಳು ಹೇಳ್ಕೊಬಂದದ್ದು ಒಂದೇ, ಇಲ್ಲ ಪುಟ್ಯ ನಿಂಗೆ ಈ ಡ್ರೆಸ್ಸಾಗೆಲ್ಲ ಈ ಬ್ರೈಟ್ ಟು ಬಿ ಮಾಡ್ತಾರೆ ಅಂದೇಳಿ ಕಣಿ. ಎನಿ ಟೈಮ್ ನಾನು ಹೇಳೋಣ ಕಿಟಕಿ ಓಪನೇ ಇರುತ್ತಂತ ಹೇಳಿ. ಯಾವತ್ತು ಇರುತ್ತೆ ಕಿಟಕಿ ಓಪನೇ ಇರುತ್ತೆ ಈಚೆ ಸೈಡಿದ್ದು. ಬಟ್ ಇದನ್ನು ಕ್ಲೋಸ್ ಮಾಡ್ಕೊಂಡಿದ್ದೀರ. ಸೊ ಅಷ್ಟೊತ್ತಿಗೆ ಒಂದು ಅನಿಸ್ತಾ ಹೌದೇನೋ ಅಂತ. ಈ ಕಿಟಕಿನೂ ಓಪನ್ ಇರುತ್ತೆ, ಎನಿ ಟೈಮ್ ಓಪನ್ ಇರುತ್ತೆ. ಒಂದು ಅಕ್ಕ ಮನ್ಕೊಂಡಿತ್ತು, ಇನ್ನೊಂದು ಅಕ್ಕ ಮನ್ಕೊಂಡಿತ್ತು ಕಣಿ. ನಂಗೆ ಡೆಕೋರೇಷನ್ ಎಲ್ಲ ಹಾಗೆ ಇತ್ತು. ಫಸ್ಟ್ ಕಾಣಿ ಎಲ್ಲ ಹಾಳು ಮಾಡಿ ಇಟ್ಟಿರು. ಇಲ್ಲಿ ಕಾಣಿ ಈಗ ಇದು ಕಣಿ ಇನ್ನು ಬಿತ್ಕೊಂಡೆಲ್ಲ ಇತ್ತ. ಇವಳು ರೀಲ್ಸ್. ಹಾಯ್ ಅಮ್ಮ, ನಿನ್ನೆದು ಬ್ರೈಟ್ ಟು ಬಿ ಹೆಂಗಿದಿತ್ತಮ್ಮ ಒಂದು ಸ್ವಲ್ಪ ಹೇಳ. ಹೇಳಿ ಅಮ್ಮ, ಅಮ್ಮ ಹೇಳಿ. ಚಂದ ಆಯ್ತಾ ನಿನ್ನ ಬ್ರೈಟ್ ಟು ಬಿ? ಅವಳು ಎಂತ ಹೇಳಿ ಕರ್ಕೊಂಡೋದಮ್ಮ? ಎಂತ ಹೇಳ? ಏ ದೇವ್ರೆ ಹೇಳ, ಎಂತ ಹೇಳಿ ಕರ್ಕೊಂಡೋದ್ದು? ಕಾಂಬು ಬಾ ಅಂತ ಕರ್ಕೊಯ್ತಪ್ಪಿ ಅಂತ ಎಂತ ಹೇಳ? ನನಗೆ ನಾ ಸೀರೆ ತಂದಿದ್ದೆ ಬಾ ಕಾಂಬು. ನೀನು ಸೌಂಡ್ ಮಾಡೋಕೆ ಎಂತತ್ತ? ಹೆಣ್ಣು ಆಚೆ ಮನೆ ಹೆಣ್ಣು, ನಾ ಸೀರೆ ತಂದಿದ್ದೆ ಕಾಂಬು ಬಾ ಅಂತ ಕರ್ಕೋದ್. ನಾನು ಹೇಳಿದೆ ಅದೇನು ವಿಶೇಷ ಇತ್ತು, ಹುಡ್ದ ಕೇಕ್ ಕಟ್ ಮಾಡೋಕೋ ಅಂತ. ಈಗ ನಾ ವಿಡಿಯೋ ಹಾಕ್ತೆ ಅವಳು ಕರ್ಕೊಂಡೋದು ಎಂಟ್ರಿ ವಿಡಿಯೋ. ಸೊ ನೀವು ಕಾಣಿ ಆ್ಯಂಡ್ ಯಾರು ಸ್ಕಿಪ್ ಮಾಡಬೇಡಿ. ಇಷ್ಟು ಚಂದ ಮಾಡಿ ಡೆಕೋರೇಷನ್ ಮಾಡಿ ನಾನು ರೆಡಿಯಾಗಿ ಬರ್ತಿದ್ಯಾ? ಆ್ಯಂಡ್ ಡ್ರೆಸ್ ಕೊಟ್ಟದಿದೆ. ಡ್ರೆಸ್ ತುಂಬ ಚಂದ ಇತ್ತು. ನಂಗೆ ಇಷ್ಟ ಈ ಥರ ಡ್ರೆಸ್ ಎಲ್ಲ. ಬಟ್ ಹಾಕೋದು ಕಮ್ಮಿ, ಬಟ್ ತುಂಬ ಇಷ್ಟ. ಅದಾದ್ರ ಮೇಲೆ ಸುಮಾರು ರೀಲ್ಸ್ ಮಾಡುವ ಅಂತ ಹೇಳಿ ಟ್ರೆಂಡಂಗೆ ಇಪ್ಪೋದು ಟ್ರೈ ಮಾಡ್ತಾ. ಅದು ತುಂಬ ಸಲ ಬ್ಲೋಪರ್ ಮಾಡ್ತಾ ಹಾಕ್ತೆ ಕಾಣಿ. ಮುಂದೆ ನೋಡು ನೀನು. 1 2 3 ಸ್ಟಾರ್ಟ್. ಅಯ್ಯೋ ಉಲ್ಟಾ. 1 ಟೇಕ್. 1 2 3 ಸ್ಟಾರ್ಟ್. ನಾನು ಕೊಡ್ಬೇಕಿತ್ತದು ಆ್ಯಕ್ಚುಲಿ. ಅದನ್ನ ನೀನು ಡ್ರಾಪ್ ಮಾಡ್ಕೊಂತೀಯಾ? ಇನ್ನೊಂದ್ಸಲ ಅವ್ರು ಕೊಟ್ಟು ಕಾಂಬ ಇದನ್ನು ಸೇರಿಸಿ ಚುಚ್ಬಿಟ್ಟಿದೆ ಅಂತ. ಹೌದು, ಅದೇ ನೀವೊಂದ್ಸತಿ ಕೊಟ್ಟು ಇವಳೊಂದ್ಸತಿ ಕೊಟ್ಟು ಇವಳು ಕೊಟ್ಟು ಕರೆಕ್ಟ್ ಆಯ್ತು. ಹಿಂಗಿಂದ ಕೊಟ್ಟು ಹಿಂಗಿಟ್ಟು ಅಷ್ಟೇ. ಕೊಂಡೋಡು ಗೊತ್ತಿಲ್ಲ ಅಲ್ಲ ಎಂತ ಮಾಡುದು. ನಿನಗ್ ಗೊತ್ತಿಲ್ಲ ಮಾನ್ ಕಳ್ಳಿ ನೀನು. ಅದು ಬೇಕಂದ್ರೆ ಕುಳಿ ಆತಿಲ್ಲ ಅಲ್ಲ ಎಂತ ಮಾಡುದು. ಅದು ಈ ಕಡೆ ಇದು ಫೈನಲ್. ಅದು 4K ಆಗಿತ್ತೀವ? 4K ಆಗಿತ್ತೀವ? ಇದು ಒಂದ್ಸತಿ ಅಲ್ಲ ಸುಮಾರು ಸಲ ಆಯ್ತು ಟೇಕ್ ತಕೊಂಡ್ ಫೈನಲಿ ಎಂಥದ್ದು ಒಂದು ಬಂದು ಹೆಂಗೋ ಒಂದು ಎಡಿಟ್ ಮಾಡಿ ಬಿಟ್ಟಾಯ್ತು. ಯಾರು ಕಾಣಲಿಲ್ಲ ಅಂದೇಳಿ ಹೇಳ್ರೆ ಕಾಣಿ.
ವಾಪಸ್ ಟೆಕ್ಟು ನೀನು ಜಾರ್ ಟೆಕ್ಟು ಒಂಚೂರು ರೈಟ್ ಒಂಚೂರು ಇಲ್ಲಿ ಬಂದರೂ ಅಡ್ಡಿಲ್ಲ, ತೊಂದರೆ ಇಲ್ಲ. 1 ತಡೀರಿ ನಾನು 1 2 ಪಿಂಕೆ ಬರ್ತಿದ್ದಾಳ ತೋರ್ಕೊಂಡು ಬಂದ್ರೆ ಬರಲೇ ಇಲ್ಲ. ಬ್ರೈಟ್ ಟು ಬಿ ಅಂಬ್ರ ಅಸುಬ್ರ ಬೆಂಗಳೂರಿನಾರ ಲೆಸ್ ತನು ಅಕ್ಕ ಅಕ್ಕನ ಅಜ್ಜಿ ಪಾಪ ಡೆಕೋರೇಷನ್ ಮಾಡಿದ್ರು ಬಟ್ ಎಲ್ಲ ಬಿದ್ದೋಯ್ತು ನಮ್ಮ ಬೀರ್ Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. ಥ್ಯಾಂಕ್ ಯು. ನಿಜಲಾಗಿತ್ತು. ನಿಮ್ಮಿಬ್ರು ಫುಲ್ ತೋರ್ತಿತ್ತ? ಅದೆಲ್ಲ ತೋರಿಸಿ ನಾವೆಲ್ಲ ತೋರ್ತಿತ್ತ? ಅಲ್ಲ ಹ್ಞೂ ಅದೆಲ್ಲ ಬರ್ತಾ ಇತ್ತು. On we'll go, finding life along the way, melodies we haven't played. No, I don't want no rest, echoing around these walls, fighting to create a song. I don't wanna miss a beat. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. ಬನ್ನಿ ಇಬ್ರು. ನಮ್ದು ಹಿಂಗೆ ಒಂದು ಫೋಟೋ ತೆಗೆದು ಹಾಕಿದ್ದಿತ್ತಲ್ಲ. ಅದೇ ಸ್ಕ್ರೀನ್ಶಾಟ್ ಅಲ್ಲ ಉಲ್ಲಿ ಇಲ್ಲೊಂದು ಫೋಟೋ ತೆಗಿ ಉಲ್ಲಿ. ಬಿಯರ್ ಬೇಕಾ? ಎಲ್ಲಿ ಫುಲ್ ಬಾಟ್ಲು ಕೊಡು. ಫೋಟೋ ಶೂಟ್ ಈಗ. ಪಿಂಕಿ ಎಲ್ಲ ಅದಲ್ಲ ಏ ತನು ಅಕ್ಕನ ಕೆಲಸ ಮುಗೀತು. ಎಷ್ಟು ವರ್ಷದ ಫ್ರೆಂಡ್ಶಿಪ್ ನಂದು ನಿಮ್ಮದು? ಎಷ್ಟು ವರ್ಷದ ಫ್ರೆಂಡ್ಶಿಪ್? ಫಸ್ಟ್ ಪಿ.ಯು.ಸಿ. ಇಂದ ಅಲ್ಲ, ಫಸ್ಟ್ ಪಿ.ಯು.ಸಿ. ಇಂದ ಫ್ರೆಂಡ್ಶಿಪ್ ಅಂದ್ರ ಮೆಹಂದಿ ಬತ್ತಿಲ್ಲ ಅಂದ್ರ ಬೇಕಾತಿಂಬಾಳೆ ಬತ್ತಿಲ್ಯಾ? ಎಂತ ಮಾಡೋದು ರಾಜು? ಒಂದು ವಾರ ಊರ್ಕಿಂತ ಮುಂಚೆ ತೆಗ್ದಿದ್ದಾಳೆ. ಇತ್ತ ಇಲ್ಲತ್ತು ಪ್ಯೂರ್ ಆರ್ಟ್. ಹಾ ಇಲ್ಲ ಇಲ್ಲ ನಾ ಹೇರ್ ಸೆಟ್ ಮಾಡ್ತೀನಿ. ಇಬ್ರು ಸಾಯಿಸ್ತಾರಂಬ್ರಿ ಈಗ. ಕ್ಲಿಪ್ ಆಗ್ತೈತಾ ಸಾಯಿಸತ್ತ ಅವ್ರು ಮತ್ತೆ ಮ್ಯಾಳಿ ಒತ್ತಿಡೋದೇ ಇಲ್ಲ, ವಿಡಿಯೋ ಮಾಡ್ತಿದ್ರು. ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ರೆಡಿ ಮಾಡಿಸಿ ಇಟ್ಟಿರು. ಎಂತ ಹೇಳಿ ಕರ್ಕೊಬಂದು ಗೊತ್ತಾ? ಸಾರಿ ತೋರಿಸ್ತೆ ಬಾ ಅಂದೇಳಿ ಹೇಳಿ ಕರ್ಕೊಂಬಂದದ್ದು.
ಇಲ್ಲಿ ಬಂದು ಕಂಡ್ರೆ ನಾ ಬಂದದ್ದು ಡ್ರೆಸ್ ಕಂಡಿದ್ಯಾ ತೋರಿಸ್ತೆ, ಅದನ್ನು ಹಾಕ್ತೆ. ಬಂದ್ರ ಮೇಲೆ ಕಥೆಯೇ ಬೇರೆ. ಆ್ಯಂಡ್ ಸಖತ್ ಖುಷಿ ಆಯ್ತು, ನಾನು ಎಣಿಸ್ಕೊಂಡ್ಲೇ ಇಲ್ಲ ಇದ್ದಿತ್ತು. ಇವತ್ತು ಇವ್ರು ಬ್ರೈಡ್ ಟು ಬಿ ಮಾಡ್ತಾರಂತ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಂದಿನಿ ಅವ್ರದ್ದು ಮಾಡೋಕೆ ನಾ ಬ್ರೈಡ್ ಟು ಬಿ ಚಿಂತಾಮಣಿಗೆ ಹೋಯ್ಕ. ತನು ಅಕ್ಕ ಇಲ್ಲೇ ಇರ್ತಾಳೆ, ಬಟ್ ಅವಳು ನನ್ನ ಮದಿಗೆ ಎಲ್ಲ ಮೆಹಂದಿಗೆ ಬತ್ತಿಲ್ಲ ಅಂಬ್ರ. ಸೊ ನಾನು ಅವಳದ್ದು ಏನು ಯಾವುದಕ್ಕೂ ಬತ್ತಿಲ್ಲ, ಮದಿಗೆ ಒಂದು ಎಂಟ್ರಿ ಕೊಡ್ತೆ ಅಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ. ಈಗ ನಿಮ್ಮ ಮದಿಗೆ ನನ್ನ ಕಡೆಯಿಂದ ಮೂವಿ ಎಷ್ಟು? 50,000 ಗರ್ರ ತಿರ್ಸಿ ಪರ್ಸೊಳಗಾಯ್ಕೊ ಕಾಣಿ. ನಿಜ ದುಡ್ಡೇರು ಕೊಡುವುದೇ ಇಲ್ಲ ಇದ್ದಿತ್ತು ಅವಳು. ಹಾ ಈಗ ಫ್ಯಾನ್ ಬಂತು. ಇಷ್ಟೊತ್ತವರಿಗೆ ಶೆಕೆ ಹತ್ತ ಅಂತ ಹೇಳಿ ಫ್ಯಾನೇ ಹಾಕ್ಲಿಲ್ಲ. ಆಯ್ತು ಹೊರಟೆ. ಥ್ಯಾಂಕ್ ಯು. ಇವಳಿಗೆ ಗುಡ್ಸಿ ಕೊಟ್ಟಿಗೆ ಹೋಯ್ಕಂಬರ್ ಮತ್ತೆ ಜೋಗಳ. ಇವ್ರು ನಂದಿನಿ ಅಂತ, ಇವರು ತನು ಅಂತ. ಇವ್ರದ್ದು ಅವಳೊಂದು ಫ್ರೆಂಡ್, ಇವಾಗ ನಂದು ಫ್ರೆಂಡ್. ಮೇ ಒಂದಕ್ಕೆ ಮದಿ ಇಬ್ರಿಗೂ ಬತ್ತರಂತ. ತೆಲುಗು ಗೊತ್ತಿಲ್ಲ, ಕನ್ನಡ ಮಾತ್ರ ಕರೆಕ್ಟ್ ನೆಟ್ಟ ಬಪ್ಪುದಂತ. ಆಯ್ತು ಅಷ್ಟೇ, ಬಾಯ್, ಗುಡ್ ನೈಟ್. ಆಯ್ತಾ? ಮಾಡಿದವಳೆ ಕಸ ಗುಡಿಸ್ತಾ ಇದ್ದಾಳೆ. ಇವಳು ಎಂತ ಗುಡಿಸ್ತಿದ್ದಾಳೆ ಅಂದ್ರೆ ಅವಳು ರೂಮ್ ಈಗ ಮಲ್ಕೋಬೇಕಲ್ಲ, ಸೊ ಅದಕ್ಕೋಸ್ಕರ ಇಷ್ಟಪ್ಪ ಕಸ ಮಾಡಿತ್ತು, ಇಷ್ಟಪ್ಪ ಕೇಕ್ ಇಷ್ಟಪ್ಪ ಉಳ್ದಿತ್ತು, ಇದಿಷ್ಟು ಡೆಕೋರೇಷನ್ ತೆಗಿತ್ರು ಬ್ರೈಡ್ ಟು ಬಿ. ಆ್ಯಕ್ಚುಲಿ ಇದು ಕೊಡು, ಎಲ್ಲ ಕೊಡು ಅಂತಿದ್ದೆ ನಾ. ಇದು ಕೊಡು ಇದು ರೆಸಿನ್ ಆರ್ಟ್ ಮಾಡ್ತೇನಾ. ಈಗ ಇದೇ ಡ್ರೆಸ್ ಆಗೋತ್ತೆ. ನನ್ನ ಅಮ್ಮನ ರಿಯಾಕ್ಷನ್ ಕಾಂಬ ಆಯ್ತಾ, ನಿಮಗೂ ತೋರಿಸ್ತೇನೆ. ಇದನ್ನು ಹಾಕೋ. ಅಬ್ಬಿದ್ದು ರಿಯಾಕ್ಷನ್ ಕಾಂಬ. ಬಟ್ ಎಂತಂದ್ರೆ ಸ್ಟ್ರೈಟ್ ವಿಡಿಯೋ ಮಾಡ್ತೆ ಅಂತಕ್ಕಂದ್ರೆ ಇನ್ಸ್ಟಾಕ್ಕೆ ಹಾಕ್ಲಕ್ಕಲ್ಲ, ಸೊ ಅದಕ್ಕೋಸ್ಕರ. ಬನ್ನಿ ಹಬ್ಬ. ಇದಿಷ್ಟೇ ಅಲ್ಲ, ಎಂಥದ್ದು ಒಂದು ಕ್ಲಿಪ್ ಇತ್ತು ನಂದು. ಕವಿತಕ್ಕ ಕಾಣಿ, ಕವಿತಕ್ಕ ಹಾಯ್ ಮಾಡಿ ಒಂದು. ಅಮ್ಮ ಮಲ್ಕೊಂಡಾಯ್ತು. ಬೆಂಕಿ ಬರೋಣ ಅಮ್ಮ. ನೀವು ಒಂಚೂರು ಎದ್ದೆ, ಅದು ವಿಡಿಯೋ ಹೆಂಗ್ ಆಗು ಕಷ್ಟ. ನೀವು ಒಂಚೂರು ಅಲ್ಲಿ ಕೂಕೊಂಡಿರಮ್ಮ, ಬಾ ಇಲ್ಲ ಒಂಚೂರು ಬಾ ರಿಯಾಕ್ಷನ್ ಕಾಂಬ. ಇದೆಲ್ಲ ಹಾಕಿ ಇದು ಮಾಡದ ಚಂದ ಆಯ್ತಾ? ಚಂದ ಆಯ್ತು. ಕುಳ್ಳ ಇಲ್ಲದಂಗಿ ಪ್ಯಾಟಿನ ಮಕ್ಕಳ ಇದೆ. ಆ್ಯಂಡ್ ಯಾರೆಲ್ಲ ಫಾಲೋ ಮಾಡ್ಕೊಂಡಿರಿ ತುಂಬ 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 ಥ್ಯಾಂಕ್ ಯು ಸೋ ಮಚ್. ತುಂಬ ಲವ್.